ಉದ್ಘಾಟನೆಯನ್ನು ಮಾಡತಕ್ಕಂಥ ಹಿರಿಯ ಕಲಾವಿದರಿಗೂ ಹಾಗೂ ಶ್ರೀಗಳವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈಗ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಶ್ರೀಗಳವರಿಂದ ಹಾಗೂ ಹಿರಿಯ ಕಲಾವಿದರು ಎಲ್ಲರೂ ಸೇರಿ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರು ಸೇರಿ ಒಂದು ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಂತ ಕಳಕಳಿಯಿಂದ ವಿನಂತಿಸುತ್ತೇನೆ. ಕಲಾವಿದರು ಎಲ್ಲರೂ ಮುಂಭಾಗದಲ್ಲಿ ಬರಬೇಕು. ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಪುಷ್ಪಾರ್ಪಣೆಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮೌನ ಮುಕ್ತಾಯ. ವ್ಯಕ್ತಿಗಳು ಇವರಿಗೆ ಶ್ರೀಗಳಿಂದ ಸನ್ಮಾನ ಹಾಗೂ ಆ ಮೂಮೆಂಟ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಶ್ರೀಗಳಿಂದ ಮಾಡ್ತಿದ್ದಾರೆ. ಬಕರ್ ಸಾಬ್ ಪಿಂಜಾರ್ ಇವರು 72 ವರ್ಷ. ವಿರಾಟ್ ಪರ್ವ ಬಯಲಾಟದಲ್ಲಿ ವಿರಾಟ್ ರಾಜನ ಪಾತ್ರ, ಸಭಾ ಪರ್ವದಲ್ಲಿ ಧೃತರಾಷ್ಟ್ರನ ಪಾತ್ರ, ಸುಗಂಧ ಪುಷ್ಪಾರಣದಲ್ಲಿ ಶ್ರೀಕೃಷ್ಣನ ಪಾತ್ರ, ಸತ್ಯ ಸಾವಿತ್ರಿಯಲ್ಲಿ ಯಯಾತಿ ರಾಜನ ಒಂದು ಪಾತ್ರದ ಮುಖಾಂತರ ಇವರು ಅಭಿನಯನ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಮಲ್ಲಪ್ಪ ನಿಂಗಪ್ಪ ಸುಣಗಾರ್ ಇವರು ವಿರಾಟ್ ಪರ್ವದಲ್ಲಿ ಅರ್ಜುನನ ಪಾತ್ರ, ಆಮೇಲೆ ಸುಗಂಧ ಪುಷ್ಪಾರಣದಲ್ಲಿ ಒಂದು ಪಾತ್ರವನ್ನ ಇವರು ಮಾಡಿರ್ತಕ್ಕಂಥವ್ರು. ಬಸಪ್ಪ ಕಮ್ಮಾರ್ 78 ವರ್ಷ. ವಿರಾಟ್ ಪರ್ವ ಬಯಲಾಟದಲ್ಲಿ ಗೌರವನ ಪಾತ್ರದಲ್ಲಿ ಕಂಡಿರ್ತಕ್ಕಂಥ ವ್ಯಕ್ತಿ. ರಂಗಪ್ಪ ತುಪ್ರಪ್ಪ ಕರಡಿ ಇವರು 76 ವರ್ಷ. ಸುಭದ್ರ ಹರಣ ಅರ್ಜುನನ ಪಾತ್ರ, ಇಂದ್ರಜಿತ್ ಕಾಲದಲ್ಲಿ ಇಂದ್ರಜಿತ್ ಪಾತ್ರ, ರತಿ ಕಲ್ಯಾಣದಲ್ಲಿ ಭೀಮಸೇನನ ಪಾತ್ರ. ಹಾಗೂ ಹಜರತ್ ಸಾಬ್ ಮುಲ್ಲಾ ಅವರು ಸುಭದ್ರ ಕಲ್ಯಾಣದಲ್ಲಿ ಕುಂತಾದೇವಿ ಪಾತ್ರ, ಉಲುಚಿ ಪಾತ್ರ, ಭಕ್ತ ಮಾರ್ಕಡದಲ್ಲಿ ಮೃದ್ಯುತಿ ಪಾತ್ರ, ಧರ್ಮಶೀಲ ಕಥೆಯಲ್ಲಿ ಅಧರ್ಮನ ಪಾತ್ರ, ಈ ಅನೇಕ ಪಾತ್ರಗಳ ಮುಖಾಂತರ ಅವರು ಕಾಣಿಸಿಕೊಂಡಿದ್ದಾರೆ. ಚಿಕ್ಕವೀರಪ್ಪ ಗೌರಿಮಟ್ಟಿ ಇವರು ಭಕ್ತ ಮಾರ್ಕಂಡೇಯ ಬಯಲಾಟದಲ್ಲಿ ಮಾರ್ಕಂಡೇಯನ ಪಾತ್ರದಲ್ಲಿ ಇವರು ಕಾಣಿಸತಕ್ಕಂಥ ವ್ಯಕ್ತಿಗಳು. ಇವರು 75 ವರ್ಷ ವಯಸ್ಸನ್ನ ಇವರು ಕಂಡಿದ್ದಾರೆ. ರಾಮರೆಡ್ಡಪ್ಪ ತವದಿ, ರಾಮರೆಡ್ಡಪ್ಪ ಸಿದ್ದಪ್ಪ ಸಿದ್ದರೆಡ್ಡಿ ತವದಿ ಇವರು 80 ವರ್ಷ ವಯಸ್ಸು. ಕೃಷ್ಣನ ಪಾತ್ರ, ರಾಮಚಂದ್ರನ ಪಾತ್ರ, ಯಯಾತಿ ರಾಜನ ಪಾತ್ರದಲ್ಲಿ ಅನೇಕ ಪಾತ್ರಗಳ ಮುಖಾಂತರ ಇವರು ಕಾಣಿಸ್ತಕ್ಕಂಥ ವ್ಯಕ್ತಿಗಳು. ಆಮೇಲೆ ನಾಗಪ್ಪ ನಿಂಗಪ್ಪ ಸುಣಗಾರ್ ಇವರು ರೇವತಿ ಪಾತ್ರ, ಆಮೇಲೆ ಹಂಸಧ್ವಜನ ಪಾತ್ರದಲ್ಲಿ ಕಾಣಿಸ್ತಕ್ಕಂಥ ವ್ಯಕ್ತಿಗಳು. ದೊಡ್ಡರಪ್ಪ ಜೋಳದ ಇವರು ಭೀಮಸೇನನ ಪಾತ್ರದಲ್ಲಿ ಹಾಗೂ ಚಿತ್ರಾಂಗದನ ಪಾತ್ರದಲ್ಲಿ ಕಾಣಿಸಿಕೊಳ್ತಕ್ಕಂಥ ವ್ಯಕ್ತಿಗಳು. ಹಜರತ್ ಸಾಬ್ ಮುಲ್ಲಾ ಇವರು
ಸ್ವಾಮೀಜಿ ಬಿಜಾಪುರ ಅವರಿಗೆ. ಅನೇಕ ಇಂದಿನ ಕಾಲದಲ್ಲಿ ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಂತ ಕಾಲದಲ್ಲಿ ಅನೇಕ ನಶಿಸುತ್ತಿರುವ ಇಂಥ ಪೌರಾಣಿಕ ಬಯಲಾಟವನ್ನ ಉಳಿಸಿ ಬೆಳೆಸಿದಂತ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡಿರುವಂತ ಶ್ರೀ ಭರಮಲಿಂಗೇಶ್ವರ ಸೇವಾ ಬಯಲಾಟ ಸಂಘ ಯುವ ಕಲಾವಿದರಿಗೆ ಇವತ್ತಿನ ಈ ವೀರಲಿಂಗೇಶ್ವರ ಬಯಲಾಟ ಸಂಘದವರು, ಭರಮಲಿಂಗೇಶ್ವರ ಬಯಲಾಟ ಸಂಘದವರು ಹಿರಿಯ ಕಲಾವಿದರನ್ನು ಕುರಿತು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದು ಬಹಳ ಆನಂದಮಯವಾಗಿರುತ್ತದೆ. ಅವರ ಪರವಾಗಿ ನಾನು ಎಲ್ಲ ನಮ್ಮ ಹಿರಿಯ ಕಲಾವಿದರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು. ಹಾಗೆ ಹಜರತ್ ಸಾಬ್ ಮುಲ್ಲಾರವರು ಕೂಡ ಎರಡು ಮಾತುಗಳನ್ನು ಆಡ್ಬೇಕಂತ. ಅವರ ಸೇವೆ ಶ್ಲಾಘನೀಯ. ಶ್ರೀ ಸಿದ್ದೇಶ್ವರನ ಕೃಪಾ ಆಶೀರ್ವಾದದಿಂದ ನಮ್ಮ ಅಳವಂಡಿಯಲ್ಲಿ ತುಂಬ ಕಲಾವಿದರಿದ್ದಾರೆ. ಯಾಕಂದರೆ ಈಗ ಮೊದಲಿನ ಮಾಸ್ತರ್ಗಳು ಇದೆಲ್ಲ ಬಯಲಿಗೆ ತಂದು ತೋರಿಸಲಿಲ್ಲ. ಹನುಮಂತಪ್ಪ ಎಲ್ಲಿಗೆ ಮಾಸ್ತರ್ ಅವರು ಹಾಗೂ ವೀರಲಿಂಗೇಶ್ವರ ಬಯಲಾಟ ಸಂಘದವರು ಸೇರಿಕೊಂಡು ನಮ್ಮನ್ನು ಹಳೇ ಕಲಾವಿದರೆಂದು ತಂದು ಈ ಬಹಿರಂಗದಲ್ಲಿ ನಿಲ್ಲಿಸಿದ್ದಕ್ಕೆ ಅವರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಹಾಗೂ ನಮ್ಮ ವೀರಲಿಂಗೇಶ್ವರ ದೇವಸ್ಥಾನ ನಮ್ಮ ಊರಲ್ಲಿ ಬಹಳ ಇದು. ಅದರಂತೆ ಸಿದ್ದೇಶ್ವರ ದೇವಸ್ಥಾನ ನಮ್ಮನ್ನು ಎಲ್ಲರನ್ನೂ ಕಾಪಾಡಿಕೊಂಡು ಬಂದಿರತಕ್ಕಂಥವರು ಸಿದ್ದೇಶ್ವರ ಹಾಗೂ ಗೋಣಿ ಬಸವೇಶ್ವರ. ಅದರಂತೆ ನಮ್ಮ ತಾಯಿ ಸದಸ್ಯರಾದ ಕಾಂತಮ್ಮ ದೇವಿಯು ನಮ್ಮನ್ನೆಲ್ಲರನ್ನೂ ಕೃಪಾ ಮಾಡಿ ನಮ್ಮನ್ನು ಆಶೀರ್ವದಿಸಿ ಈ ಕಲೆಯನ್ನು ನಮಗೆ ಅರ್ಪಿಸಿದ್ದಾರೆ. ಆದ ಕಾರಣ ಈ ಎಲಿಗೇರ್ ಮಾಸ್ಟರ್ ಅವರು ಹಾಗೂ ಈ ಕಲಾವಿದರು ಎಲ್ಲರೂ ಸೇರಿಕೊಂಡು ಈ ಬಯಲಾಟ ಸಂಘದ ಒಡೆಯರು ಕೂಡ ನಮಗೆ ಈ ವೇದಿಕೆಗೆ ಕರೆಸಿದ್ದಕ್ಕಾಗಿ ಅವರೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಮಾಡಿ ನನ್ನ ಎರಡು ಮಾತುಗಳನ್ನು ಕಾರ್ಯಕ್ರಮದ ಕೊನೆಯ ಘಟ್ಟ. ನಮೋಸ್ತುತೆ. ಕ್ಷೇತ್ರದ ದಿವ್ಯ ಶಕ್ತಿ ಮಹಾಮಹಿಮಾ ಸಿದ್ದೇಶ್ವರ ಸ್ವಾಮಿಯನ್ನ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಶ್ರೀ ಭರಮಲಿಂಗೇಶ್ವರ ಸೇವಾ ಬಯಲಾಟ ಸಂಘ ಇವರಿಂದ ಆಯೋಜಿಸಲ್ಪಟ್ಟಿರುವಂತಹ ನಮ್ಮ ನಾಡಿನ ಶ್ರೇಷ್ಠ ಕಲಾ ಪರಂಪರೆಯಲ್ಲಿ ಉನ್ನತ ಸ್ಥಾನವನ್ನು ಪಡೆದಿರುವಂತಹ ಒಂದು ಪರಂಪರೆ ಯಾವುದು ಅಂತಂದರೆ ಅದು ಬಯಲಾಟ ಪರಂಪರೆ. ಆ ಒಂದು ಬಯಲಾಟ ವೇದಿಕೆಯಲ್ಲಿ ನಾಡಿನೆಲ್ಲೆಡೆ ಆಶೀರ್ವಚನಗಳ ಮೂಲಕ, ಆಧ್ಯಾತ್ಮ ಚಿಂತನೆಗಳ ಮೂಲಕ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ತಮ್ಮ ಪ್ರವಚನಗಳನ್ನು ಈ ನಾಡಿಗೆ ಸಮರ್ಪಣೆಯನ್ನು ಮಾಡಿ ನಮ್ಮೆಲ್ಲರನ್ನು ಬಿಟ್ಟು ಭೌತಿಕ ಶರೀರಧಾರಿಗಳಾಗಿ ಇವತ್ತು ಪರಮ ಪೂಜ್ಯ ವಿಜಯಪುರದ ಜ್ಞಾನಯೋಗಿ ಆಶ್ರಮದ ಸಿದ್ದೇಶ್ವರ ಅಪ್ಪುಗಳವರು ದೇಹವನ್ನು ಬಿಟ್ಟು ಹೋಗಿದ್ದಾರೆ ಹೊರತು ಅವರು ಕೊಟ್ಟಿರುವಂತಹ ಜ್ಞಾನವನ್ನು ನಮ್ಮೆಲ್ಲರಿಗೂ ಕೂಡ ಬಿಟ್ಟು ಹೋಗಿದ್ದಾರೆ. ಪರಮ ಪೂಜ್ಯರು ಒಂದು ಮಾತನ್ನ ತಮ್ಮ ಆಶೀರ್ವಚನಗಳಲ್ಲಿ ಅಥವಾ ಪ್ರವಚನಗಳಲ್ಲಿ ಸದಾ ಹೇಳ್ತಾ ಇದ್ರು, ಜಗತ್ತಿಗೆ ಹೇಳುವುದೆಲ್ಲ ಆಗಿ ಹೋಗಿದೆ, ಉಳಿದಿರುವುದು ಆಚರಣೆ ಮಾತ್ರ ಅಂತ ಹೇಳಿ. ಬಹುಶಃ ಪಾಂಡವರ ವಿಜಯ ಅನ್ನುವಂತಹ ಬಯಲಾಟ ಅದು ಏನನ್ನ ಬಯಸ್ತಾ ಇದೆ ಅಂತಂದ್ರೆ ನಿಮ್ಮೆಲ್ಲರ ಚಪ್ಪಾಳೆಯನ್ನ ಈ ಸಂದರ್ಭದಲ್ಲಿ ಕಲಾವಿದರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಒಂದು ಸೇವಾ ಸಂಘದ ಸರ್ವರು ಕೂಡ ಬಹಳ ಸಕ್ರಿಯವಾಗಿ ತೊಡಗಿಕೊಂಡು ಅನೇಕ ಹಿರಿಯರ ಸನ್ಮಾನಗಳನ್ನು ಮಾಡಿಕೊಂಡು ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಒಂದು ಬಯಲಾಟ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಸಂತೋಷವಾಗಿ ಶಾಂತಿಯಿಂದ ಸಮಾಧಾನದಿಂದ ನೋಡಿ ಆ ಕಲೆಗೆ ಗೌರವವನ್ನು, ನಿಮ್ಮ ಚಪ್ಪಾಳೆಯನ್ನು ಅವರಿಗೆ ಅರ್ಪಣೆಯನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ವ್ಯಕ್ತಪಡಿಸಿ
ಪರಮ ಪೂಜ್ಯ ಸಿದ್ದೇಶ್ವರನ ನಮ್ಮೆಲ್ಲರನ್ನು ಬಿಟ್ಟು ಅಗಲಿರುವಂತಹ ಲಿಂಗೈಕ್ಯ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ಅಂತಃಕರಣದ ಕೃಪೆ ಎಲ್ಲರಿಗೂ ಕೂಡ ಸದಾ ಇರಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನುಡಿಗಳಿಗೆ ವಿರಾಮ ನೀಡುತ್ತೇನೆ.